ಇವತ್ತಿನ ದಿನಕ್ಕೆ ನಮ್ಮ ದೇಶದಲ್ಲಿ ಅತ್ಯಂತ ಲಾಭದಾಯಕ ವ್ಯಾಪಾರ ಅಂತಂದರೆ ಶಿಕ್ಷಣ, ಅದರಲ್ಲೂ ಕೋಚಿಂಗ್ ಫಾರ್ ಎಂಟ್ರೆನ್ಸ್ ಎಕ್ಸಾಮ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೋಚಿಂಗ್ ಮಾಡುವಂಥ ವ್ಯಾಪಾರ ಇದೆಯಲ್ಲ, ಅತೀ ದೊಡ್ಡ ವ್ಯಾಪಾರ. ಎಷ್ಟು ಬೇಕಾದರೂ ಜನ ತಂದು ದುಡ್ಡು ಸುರಿತಾರೆ. ನೀಟ್ ಪರೀಕ್ಷೆ, ಡಾಕ್ಟರ್ ಆಗಬೇಕು ಅನ್ನೋಂಥ ಆಸೆ ಇರುವಂಥ ಮಕ್ಕಳಿಗೆ ಟ್ರೈನಿಂಗ್ ಮಾಡೋದ್ರ ಸುತ್ತ ಇರೋ ಬಿಸ್ನೆಸ್ ಇದೆಯಲ್ಲ, 30 ಕ್ವೆಶ್ಚನ್ ಬಿಸ್ನೆಸ್. ಅದು ಏನು 30 ಕ್ವೆಶ್ಚನ್ ಬಿಸ್ನೆಸ್ ಅಂದರೆ, ನೀಟ್ ಪರೀಕ್ಷೆನಲ್ಲಿ 180 ಕ್ವೆಶ್ಚನ್ ಇರುತ್ತೆ. 180 ಕ್ವೆಶ್ಚನ್ ಅಂತಂದರೆ 720 ಮಾರ್ಕ್ಸು, ಒಂದು ಕ್ವೆಶ್ಚನ್ಗೆ 4 ಮಾರ್ಕ್ಸು. 150 ಕ್ವೆಶ್ಚನ್ಗಳು ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಕನ್ಸಿಸ್ಟೆಂಟಾಗಿ ಪ್ರಿಪ್ರೇಷನ್ ಮಾಡಿದರೆ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. 150 ಕ್ವೆಶ್ಚನ್ಗಳನ್ನು ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಕ್ಲಿಯರ್ ಮಾಡ್ಬೋದು. 150 ಕ್ವೆಶ್ಚನನ್ನು ಕ್ಲಿಯರ್ ಮಾಡಿದ್ರೆ ಒಂದು 600 ಮಾರ್ಕ್ಸು, 600 ಮಾರ್ಕ್ಸ್ಗಳಷ್ಟು ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಕ್ಲಿಯರ್ ಮಾಡ್ಬೋದು 720 ಮಾರ್ಕ್ಸಲ್ಲಿ. ಕರ್ನಾಟಕದ ಮಕ್ಕಳಿಗೆ 550 ಮಾರ್ಕ್ಸ್ ದಾಟಿದ್ರೆ ಗೌರ್ಮೆಂಟ್ ಮೆಡಿಕಲ್ ಸೀಟ್ ಸಿಗುತ್ತೆ. ಅಂದರೆ ರಿಸರ್ವೇಷನ್ ಏನಾದರೂ ಇದ್ದರೆ ಗೌರ್ಮೆಂಟ್ ಕಾಲೇಜಲ್ಲೇ ಮೆಡಿಕಲ್ ಸೀಟ್ ಸಿಗುತ್ತೆ. ಜನರಲ್ ಮೆರಿಟ್ ಸ್ಟೂಡೆಂಟ್ ಆದ್ರೂ 550 ಮಾರ್ಕ್ಸ್ ದಾಟಿದ್ರೆ ಪ್ರೈವೇಟ್ ಕಾಲೇಜಲ್ಲಾದರೂ ಗೌರ್ಮೆಂಟ್ ಸೀಟ್ ಸಿಗುತ್ತೆ. ಇವು ಎರಡನ್ನೂ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಅಫೋರ್ಡ್ ಮಾಡ್ಬೋದು. ಆದರೆ ಈ 30 ಕ್ವೆಶ್ಚನ್ ಆಟ ಏನು? 30 ಕ್ವೆಶ್ಚನ್ ಆಟ ಏನಂತಂದರೆ, ಯಾರು ಈ 30 ಕಷ್ಟದ ಕ್ವೆಶ್ಚನ್ಗಳನ್ನು ಸಾಲ್ವ್ ಮಾಡೋ ಕೆಪಾಸಿಟಿ ಇರುತ್ತೋ ಅಂಥವ್ರಿಗೆ ಹೈಯರ್ ರ್ಯಾಂಕ್ಸ್ ತಗೊಳ್ಳೋಂಥ ಸಾಧ್ಯತೆ ಇರುತ್ತೆ. ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಸಿಂಗಲ್ ಡಿಜಿಟ್ ರ್ಯಾಂಕ್, ಡಬಲ್ ಡಿಜಿಟ್ ರ್ಯಾಂಕ್ ಇವು. ಸೊ ಇಡೀ ವ್ಯಾಪಾರದ ದೃಷ್ಟಿಯಿಂದ ನೀವು ನೋಡೋದಾದರೆ, ಈ 30 ಕ್ವೆಶ್ಚನ್ಗಳನ್ನು ಸಾಲ್ವ್ ಮಾಡುವಂಥ ಸಾಮರ್ಥ್ಯ ಇರುವಂಥ ಸ್ಟೂಡೆಂಟ್ಗಳನ್ನು ಐಡೆಂಟಿಫೈ ಮಾಡಿ ಹೆಚ್ಚು ಆ ಥರ ಸ್ಟೂಡೆಂಟ್ಗಳನ್ನು ಸೇರಿಸ್ಕೊಂಡು ಅವ್ರನ್ನೆಲ್ಲ ಟಾಪರ್ಸ್ ಬ್ಯಾಚ್ ಅಂತ ಒಂದು ಸಪ್ರೇಟಾಗಿ ಮಾಡಿಬಿಟ್ಟು ಅವರನ್ನು ಮಾತ್ರ ಫೋಕಸ್ ಮಾಡಿ ಚೆನ್ನಾಗಿ ತಯಾರಿ ಮಾಡಿದ್ರೆ ಎಷ್ಟು ಜಾಸ್ತಿ ಸಿಂಗಲ್ ಡಿಜಿಟ್, ಡಬಲ್ ಡಿಜಿಟ್ ರ್ಯಾಂಕ್ ಬರುತ್ತೋ ನಿಮಗೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಅಷ್ಟು ಮೆಟೀರಿಯಲ್ ಸಿಗುತ್ತೆ. ಇದೇ ವ್ಯಾಪಾರ. ನಿಮಗೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಒಂದು ಸಂಸ್ಥೆಯ ವ್ಯಾಪಾರಕ್ಕೆ ಆಹಾರವಾಗಬೇಕೋ ಅಥವಾ ನಿಮ್ಮ ಮಗುಗೆ ಮೆಡಿಕಲ್ ಸೀಟ್ ಸಿಗಬೇಕೋ ಅದ್ರ ಮೇಲೆ ನಿಮ್ಮ ಗಮನ ಇರಬೇಕು. ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಹೋಗಿ ಸೇರಿಸ್ತಿದ್ದೀವಿ ಅಂತ ಆದರೆ ನೀವು ನಿಮ್ಮ ಮಕ್ಕಳನ್ನು ವ್ಯಾಪಾರಕ್ಕೆ ಆಹಾರ ಮಾಡ್ತಿದ್ದೀರಾ ಅಂತ ಅರ್ಥ. ನೀವು ಮಾಡಬೇಕಾಗಿರೋದೇನು, ಮಕ್ಕಳನ್ನು ಮೊದಲು ನಾವು ಆ 30 ಮಾರ್ಕ್ ಆಟದಿಂದ ಆಚೆ ಇಡಬೇಕು. ನಮ್ಮ ಮಕ್ಕಳು ಭಾಳ ಬುದ್ಧಿವಂತರೇ ಇರ್ಬೋದು, ಲೆಟ್ ಇಟ್ ಬಿ. ಆ 30 ಕ್ವೆಶ್ಚನ್ಗಳನ್ನು ಸಾಲ್ವ್ ಮಾಡುವಂಥ ಕೆಪಾಸಿಟಿ ನಮ್ಮ ಮಕ್ಕಳಿಗೆ ಇರ್ಬೋದು, ಇರಲಿ. ಆದರೆ ಮೊದಲು ನಾವು ಮಾಡಬೇಕಾಗಿರೋದು 150 ಕ್ವೆಶ್ಚನನ್ನು ಗಟ್ಟಿ ಮಾಡ್ಕೊ ಅಂತ ಹೇಳಬೇಕು. ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ ಮಾಡೋದಕ್ಕೆ ಸಾಧ್ಯ ಇರೋದನ್ನು ಗಟ್ಟಿ ಮಾಡಿದ್ರೆ ಮೆಡಿಕಲ್ ಸೀಟ್ ಸಿಗುತ್ತೆ. ನಿಮ್ಮ ಮಗುಗೆ ಮೆಡಿಕಲ್ ಸೀಟ್ ಸಿಗೋದು ಮುಖ್ಯನಾ, ಬ್ಯಾನರಲ್ಲಿ ಅಡ್ವರ್ಟೈಸ್ಮೆಂಟಲ್ಲಿ ಫೋಟೋ ಇರೋದು ಮುಖ್ಯನಾ? ಫೋಟೋ ಬರೋವಂಥ ಸಾಮರ್ಥ್ಯ ಇದ್ದರೆ ಬರುತ್ತೆ, ಅದಾಗಲಿ. ಬಟ್ ಮೆಡಿಕಲ್ ಸೀಟ್ ಸಿಗೋದು ಮುಖ್ಯ. ಫಸ್ಟ್ ಸೀಟ್ ತೊಗೊಂಡವನು ಡಾಕ್ಟರ್ ಆಗ್ತಾನೆ, ಲಾಸ್ಟ್ ಮೆಡಿಕಲ್ ಸೀಟ್ ತೊಗೊಂಡವನು ಡಾಕ್ಟರ್ ಆಗ್ತಾನೆ. ನಮ್ಮ ಡಾಕ್ಟರ್ ವರುಣ್ಸ್ PUC ನೀಟ್ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ನಾವೇನು ಸಕ್ಸಸ್ ಬ್ಲೂ ಪ್ರಿಂಟನ್ನು ಬಳಸ್ಕೊಂಡು 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟನ್ನು ಬಳಸ್ಕೊಂಡು ಟ್ರೈನಿಂಗ್ ಮಾಡ್ತೀವೋ ಅದು ಒಬ್ಬ ಆ್ಯಾವ್ರೇಜ್ ಸ್ಟೂಡೆಂಟ್ SSLCನಲ್ಲಿ 70% ಮಾರ್ಕ್ಸ್ ತೊಗೊಂಡಿರೋನಿಗೂ 550 ಮಾರ್ಕ್ಸನ್ನು ದಾಟಿ ಗೌರ್ಮೆಂಟ್ MBBS ಸೀಟ್ ತೊಗೊಳ್ಳೋದಕ್ಕೆ ಸಹಾಯ ಮಾಡೋದಷ್ಟೇ ಅಲ್ಲದೆ ಆ 16 ಅಂಶಗಳ ಸಕ್ಸಸ್ ಬ್ಲೂ ಪ್ರಿಂಟನ್ನು ಅವರು ನಿರಂತರವಾಗಿ ಅವರ MBBSಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಗೈಡ್ ಮಾಡ್ತೀವಿ. ಅದನ್ನು ಮಾಡ್ತಾ ಮುಂದಿನ ಹಂತದಲ್ಲಿ ಇನ್ನೂ ಮೇಲ್ಮಟ್ಟದ ಸಾಧನೆ ಆಗುತ್ತೆ, ಮುಂದಿನ ಹಂತದಲ್ಲಿ ಮತ್ತೂ ಮೇಲ್ಮಟ್ಟದ ಸಾಧನೆ ಆಗುತ್ತೆ. ಒಂದೊಂದೇ ಹೆಜ್ಜೆ ಹೋಗ್ತಾ ಬೆಳೀತಾ ಹೋಗ್ತಾರೆ, ದೊಡ್ಡ ಮಟ್ಟದ ಸಾಧನೆ ಮಾಡ್ತಾರೆ. ಯಾರು ಈ 30 ಕ್ವೆಶ್ಚನ್ ಆಟಕ್ಕೆ ಬಲಿ ಆಗ್ತಾರೋ, ಬೇರೆಯವರೆಲ್ಲ ತುಂಬ ಚೆನ್ನಾಗಿ ಓದ್ತಾ ಇರೋರು 30 ಕ್ವೆಶ್ಚನ್ ಸಾಲ್ವ್ ಮಾಡ್ತಿದ್ದಾರೆ, ಅವ್ರ ಥರನೇ ನಾನು ಆಗಬೇಕು ಅಂತ ಸುಲಭವಾಗಿ ಮಾಡೋಕ್ಕಾಗುವಂಥದ್ದನ್ನು ಬಿಟ್ಟು ಕಷ್ಟವಾಗಿ ಮಾಡುವಂಥದ್ರ ಮೇಲೆ ಫೋಕಸ್ ಮಾಡೋಕ್ಕೆ ಹೋಗ್ತಾರೋ, ಅವ್ರು ಸುಲಭವಾಗಿ ಮಾಡೋಕ್ಕಾಗುವಂಥದ್ದನ್ನು ಕಳ್ಕೊಂಡು ಅವ್ರ ಅವಕಾಶಗಳನ್ನು ಕಳ್ಕೊಳ್ತಾ ಹೋಗ್ತಾರೆ, ತಮ್ಮ ಮೇಲೇ ವಿಶ್ವಾಸವನ್ನು ಕಳ್ಕೊತಾರೆ. ಸೊ ನಮ್ಮಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳು ಫಸ್ಟ್ ರ್ಯಾಂಕ್ ಬಂದರೆ, ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಬಂದರೆ ಭಾಳ ಸಂತೋಷ. ಆದರೆ ಖಂಡಿತವಾಗ್ಲೂ ಡಾಕ್ಟರ್ ಆಗ್ತಾರೆ, ಅದಕ್ಕೆ ಏನು ಬೇಕು ಅದನ್ನು ಮಾಡುವಂಥ ವ್ಯವಸ್ಥೆ ನಾವು ಕಟ್ಟಿದ್ದೀವಿ. ಆ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳ ಜೀವನಕ್ಕೆ ಸರಿಯಾದ